Hello everyone, you are watching News Insights. Let's watch today's news updates. ನಾವು ಬರೀ ಬಾಯಲ್ಲಿ ಹೇಳಕ್ಕಾಗಲ್ಲ ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತಾ ಇದ್ದೀವಿ ಅಂತ. ಸೊ ಈ ಒಂದು ವಿಶೇಷವಾಗಿ ನೀವು ಹೇಳಿದ್ರೆ ನಮಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ಪ್ರೇಮ್ ಕುಮಾರಿ ಹೇಗೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೀನನ್ನ ತಿನ್ನುವುದನ್ನ ಹೇಳ್ಕೊಡ್ತಿಲ್ಲ, ಇಡೀ ಭವಿಷ್ಯವನ್ನ ರೂಪಿಸುವಂತಹ ಮಕ್ಕಳು ನಿಮ್ಮ ಕಳಿದ್ದಾರೆ. ನೀವು ಆ ಮಕ್ಕಳಿಗೂ ಕೂಡ ಬದುಕನ್ನು ಹೇಳಿ ನಮಗೆ ಲರ್ನಿಂಗ್ ಪಾರ್ಟ್ನರ್ ಆಗಿ ಸಿಕ್ಕಿರುವಂತಹ ನಮ್ಮ ಹೆಮ್ಮೆಯ ಮಕ್ಕಳ ಜಾಗೃತಿ ಸಂಸ್ಥೆಯವರು, ಅದರ ಜೊತೆಗೆ ಬಾಷ್ ಕಂಪನಿಯವರು ಅದಕ್ಕೆ CSR ಫಂಡ್ ಆಗಿ ಕೊಟ್ಟು ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನೀವೆಲ್ಲರೂ ದುಡಿದಿದ್ದೀರಿ. ಈ ಕೊನೆಯ ಘಟ್ಟದಲ್ಲಿ ನನಗೆ ನಮ್ಮ ಇಲಾಖೆಯ ಕಡೆಯಿಂದ ಹಾಗೂ ಸರ್ಕಾರದ ವತಿಯಿಂದ ನಿಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತು ನಾವು ಸಹಭಾಗಿತ್ವ ಸಂಭ್ರಮ ಅಂತ ಆಚರಿಸ್ತಾ ಇದ್ದೀವಿ. ಇದೇನ್ ಕಾರಣ ಅಂದ್ರೆ 3 ವರ್ಷದ ಹಿಂದೆ ಮಕ್ಕಳ ಜಾಗೃತಿ ಒಂದು ಸರ್ಕಾರಿ ಇತರ ಸಂಸ್ಥೆ, ನಾವು ಬಾಷ್ CSR ಮತ್ತೆ ಸರ್ಕಾರದ ಸೈಡ್ ಇಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನವರು 3 ಜನನು ಸೇರಿ ನಾವು ಕೋರಮಂಗಲ ಮತ್ತೆ ಆಡುಗೋಡಿಲಿರುವ 48 ಅಂಗನವಾಡಿಗಳಲ್ಲಿ ಹೇಗೆ ಗುಣಮಟ್ಟದ ಶಾಲಾ ಪೂರ್ವ ಶಿಕ್ಷಣ ತರಬಹುದು ಅಂತ ಒಂದು ಯೋಜನೆ ಹಾಕೊಂಡ್ವಿ. 3 ವರ್ಷದಲ್ಲಿ ನಾವು ಎಷ್ಟೋ ಬದಲಾವಣೆಗಳನ್ನ ನೋಡಿದೀವಿ. ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಅಂಗನವಾಡಿಗಳಲ್ಲಿ. ಅಂಗನವಾಡಿ ಶಿಕ್ಷಕಿಯರು, ಕಾರ್ಯಕರ್ತೆಯರಿಗೆ ನಾವು ಶಿಕ್ಷಕಿ ಅಂತ ಕರಿತೀವಿ. ಅಂಗನವಾಡಿ ಶಿಕ್ಷಕಿಯರು 2 ರಿಂದ 3 ಗಂಟೆ ಕಾಲ ಎಕ್ಸಲೆಂಟ್ ಶಾಲಾಪೂರ್ವ ಶಿಕ್ಷಣನ ಕೊಡ್ತಾ ಇದ್ದಾರೆ. ಅಲ್ಲಿ ಆಟಿಕೆಗಳು, ಲರ್ನಿಂಗ್ ಮೆಟೀರಿಯಲ್ಸ್ ತುಂಬಾ ಇದೆ. ಸಹಾಯಕಿ ಯಾರು ಇರ್ತಾರೆ ಅಂಗನವಾಡಿಯಲ್ಲಿ, ಅವರು ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಪೋಷಕರಿಗೂ ಕೂಡ ನಾವು ಬೆಂಬಲಿಸ್ತಾ ಇದ್ವಿ. ಮನೆಯಲ್ಲಿ ಹೇಗೆ ಅವರು ಒಂದು ಮಕ್ಕಳ ಕಲಿಕೆಗೆ ಪೂರಕವಾಗಿರೋ ಒಂದು ವಾತಾವರಣ ಸೃಷ್ಟಿಸಬಹುದು ಅಂತ ತಾಯಂದಿರ ಸಭೆಗಳ ಮೂಲಕ, ಪೋಷಕರ ಸಭೆಗಳ ಮೂಲಕ ಇದನ್ನ ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತಿನ ಸಮಾರಂಭ ಏನಂದ್ರೆ ಇದು ಯಶಸ್ಸಾಗಿದೆ. ನಾವು ಈಗ ಅಲ್ಲಿ ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಟೀಚರ್ಸ್ ಇವತ್ತು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ, ಸಬಲೀಕರಣರಾಗಿದ್ದಾರೆ. ಅವರ ಬೇರೆ ಜವಾಬ್ದಾರಿಗಳ ಜೊತೆ, ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಷ್ಟೊಂದು ಜವಾಬ್ದಾರಿಗಳಿದೆ. ಬಟ್ ಅದೆಲ್ಲದ್ರ ಜೊತೆ ಅವರು ಪ್ರತಿನಿತ್ಯ ಈ ಒಂದು ಶಾಲಾ ಪೂರ್ವ ಶಿಕ್ಷಣಕ್ಕೆ ಗಮನ ಕೊಟ್ಟು ಅದರಲ್ಲಿ ತೊಡಗಿಸ್ತಾ ಇರೋದೇ ಮುಖ್ಯವಾದ ವಿಶೇಷ. ಅಂಡ್ ಅದನ್ನೇ ನಾವಿಲ್ಲಿ ಸಂಭ್ರಮಿಸ್ತಾ ಇದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾದ ವಿಷಯ ಏನಂದ್ರೆ, ಈ ಒಂದು ಏಜ್ 3 ರಿಂದ 6 ವರ್ಷ ಏನು ಹೇಳ್ತೀವಿ ಆರಂಭಿಕ ಬಾಲ್ಯ ಅಂತ, ಅಲ್ಲಿ ಗಮನ ಕೊಡೋದು ತುಂಬಾ ಮುಖ್ಯ. ತುಂಬಾ ರಿಸರ್ಚ್ ಹೇಳಿದೆ, ಅಲ್ಲಿ ಗಮನ ಕೊಟ್ರೆ ಮುಂದೆ ಅವ್ರು ಯೂತ್ ಸ್ಕೂಲ್ ಹೋಗ್ತಾರೆ, ಆಮೇಲೆ ಯೂತ್ ಆಗ್ತಾರೆ, ಅಡಲ್ಟ್ಸ್ ಆಗ್ತಾರೆ, ಅಲ್ಲಿ ಹೇಗೆ ಅವರು ಆಚಾರ ವಿಚಾರ ನಡೆಸ್ತಾರೆ ಅನ್ನೋದು ಬುನಾದಿ ಇಲ್ಲಿ ಅಂಗನವಾಡಿಗಳಲ್ಲಿ ಆಗ್ತಾ ಇದೆ. ಸೊ ಆ ವಿಷಯದ ಬಗ್ಗೆ ಎಲ್ಲ ನಾವು 3 ವರ್ಷದಲ್ಲಿ ತುಂಬಾನೇ ಟ್ರೈನಿಂಗ್ಸ್ ಕೊಟ್ಟಿದ್ದೀವಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಸಹಾಯಕರಿಗೆ, ಜೊತೆಗೆ ಮೇಲ್ವಿಚಾರಕರು ಯಾರಿರ್ತಾರೆ ICDS ಅಲ್ಲಿ, ಅವ್ರಿಗೂ ಕೂಡ ತರಬೇತಿ ನೀಡಿದೀವಿ. ಅವ್ರ ಜೊತೆ ಸೇರಿ ನಾವ್ ಇದೆಲ್ಲ ಮಾಡಿರೋದು ಇವತ್ತು ತುಂಬಾ ಯಶಸ್ಸನ್ನ ನೋಡ್ತಾ ಇದೀವಿ. ಅಂಡ್ ಇದೇ ರೀತಿ ನಾವು ಇದೊಂದು ಮಾದರಿ ಸರ್ಕಲ್ ತರ ಆಗಿದೆ. ಕೋರಮಂಗಲ ಮತ್ತೆ ಆಡುಗೋಡಿನಲ್ಲಿ ಮಾದರಿ ಅಂಗನವಾಡಿಗಳು ಇವಾಗ ತಯಾರಿ ಆಗಿದೆ. ಇದನ್ನೇ ನಾವು ಬೆಂಗಳೂರಲ್ಲಿ ಇನ್ನೂ ಕಡೆ ಮಾಡ್ಬೇಕು ಅಂತ ನಮ್ಮ ಆಸೆ. ಇಲಾಖೆಗಳ ಜೊತೆ ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ನಾವು ಇಲ್ಲಲ್ಲದೆ ನಾವು ಮಕ್ಕಳ ಜಾಗೃತಿ ಬೇರೆ ಮೈಸೂರು ಜಿಲ್ಲೆನಲ್ಲೂ ವರ್ಕ್ ಮಾಡ್ತಾ ಇದೀವಿ, ಅಂಗನವಾಡಿಗಳ ಜೊತೆ ಗದಗ ಜಿಲ್ಲೆನಲ್ಲೂ ಮಾಡ್ತಾ ಇದೀವಿ. ಸೊ ಹೇಗೆ ಕರ್ನಾಟಕದಲ್ಲಿ ಒಂದು ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿಗಳ ಮೂಲಕ ಚೆನ್ನಾಗ್ ಆಗ್ಬೋದು ಅನ್ನೋದು ನಮ್ಮ ಒಂದು ಕನಸು. ಇಲ್ಲಿ ಫೆಲಿಸಿಟೇಟ್ ಮಾಡಿದ್ದು 48 ಅಂಗನವಾಡಿ ಕಾರ್ಯಕರ್ತರು. ಸೊ 48 ಅಂಗನವಾಡಿಗಳಿದೆ. ಆ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯನ್ನ ನಾವು ಇವತ್ತು ಇಲ್ಲಿ ಫೆಲಿಸಿಟೇಟ್ ಮಾಡಿದ್ವಿ. ಏನಂದ್ರೆ ಅವ್ರು 3 ವರ್ಷಗಳ ಕಾಲ ಟ್ರೈನಿಂಗ್ ತಗೊಂಡು ಇವಾಗ ಚೆನ್ನಾಗಿ ಟೀಚರ್ಸ್ ರೀತಿಲಿ ಡೆವಲಪ್ ಆಗಿದ್ದಾರೆ. ಅದನ್ನ ಒಂದು ಗ್ರಾಜುಯೇಷನ್ ಡೇ ತರ ಅವ್ರಿಗೆ
ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಓಕೆ ಥ್ಯಾಂಕ್ ಯು.